ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 10ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 120 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ 345 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. 25,350ರ ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. 25,200 ಒಂದು ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ಲೆವೆಲನ್ನು ನಿಫ್ಟಿ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಆ ಲೆವೆಲ್ನ ಕೆಳಗಡೆ ನಿಫ್ಟಿ ಹೋದರೆ ಇನ್ನೂ ಹೆಚ್ಚಿನ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. 257 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 25,500 ಅರೌಂಡಲ್ಲಿ ಓಪನ್ ಆಯಿತು. ಬಟ್ ಆ ಒಂದು ಲೆವೆಲ್ನಲ್ಲಿ ಸಸ್ಟೈನ್ ಆಗಲಿಲ್ಲ. ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಸೊ ಟ್ಯಾರಿಫ್ ರಿಲೇಟೆಡ್ ಅನ್ಸರ್ಟಿನಿಟಿ ಇನ್ನೂ ಕೂಡ ಇದೆ. ಸೊ ಮಾರ್ಕೆಟ್ನಲ್ಲಿ ಸ್ವಲ್ಪ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಗ್ತದೆ. ಹಾಗೆ ಭಾರತ ಮತ್ತು US ನಡುವೆ ಮಿನಿ ಟ್ರೇಡ್ ಡೀಲ್ ಲೈನ್ ಸೈನ್ ಆಗಬೇಕಾಗಿತ್ತು. ಅದು ಕೂಡ ಇನ್ನೂ ಫೈನಲೈಸ್ ಆಗಿಲ್ಲ. ಮೇ ಬಿ ಆ ಒಂದು ರೀಸನ್ನಿಂದ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದಿರಬಹುದು. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಾರುತಿ ಸುಜುಕಿ ಇವತ್ತು ಟಾಪ್ ಗೇನರ್ ಆಗಿತ್ತು. 1.5% ಜಂಪ್ ಮಾರುತಿ ಸುಜುಕಿ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇಂಡಸ್ಇಂಡ್ ಬ್ಯಾಂಕ್ ಕೂಡ 1.5% ರಿಕವರ್ ಆಯಿತು. ಟಾಟಾ ಸ್ಟೀಲ್ನಲ್ಲಿ ಕೂಡ 1% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಟ್ವಿನ್ಸ್, ಬಜಾಜ್ ಫಿನಾನ್ಸ್ ಮತ್ತು ಬಜಾಜ್ ಫಿನ್ಸರ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಭಾರತೀಯ ಏರ್ಟೆಲ್ ನೋಡೋದಕ್ಕೆ ಸಿಕ್ತು. 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದಾಗುತ್ತೆ. HDFC ಲೈಫ್ ಕೂಡ 2% ಅರೌಂಡಲ್ಲಿ ಕರೆಕ್ಟ್ ಆಯಿತು. ಏಷ್ಯನ್ ಪೇಂಟ್ಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಗೇನ್ ಇತ್ತು. ಕ್ರೂಡ್ ಆಯಿಲ್ನ ಪ್ರೈಸಸ್ ಫಾಲ್ ಆಗ್ತಿದ್ದರಿಂದ ಏಷ್ಯನ್ ಪೇಂಟ್ಸ್ ಗೇನ್ ಆಗ್ತಿತ್ತು. ಬಟ್ ಇಲ್ಲೂ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಅಪೋಲೋ ಹಾಸ್ಪಿಟಲ್, ಶ್ರೀರಾಮ್ ಫಿನಾನ್ಸ್ ಕೂಡ ನೆಗೆಟಿವ್ ಆಗಿ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. OMC ಕಂಪನೀಸ್ ಆಗಿರುವಂಥ IOC, BPCL, HPCL ಈ ಕಂಪನಿಗಳಿಗೆ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಸೊ ಫೈನಾನ್ಸ್ ಮಿನಿಸ್ಟ್ರಿ 32,000ರಿಂದ 35,000 ಕೋಟಿಯ ಒಂದು ಫಂಡನ್ನು ಕಾಂಪನ್ಸೇಷನ್ ಆಗಿ OMC ಕಂಪನಿಗಳಿಗೆ ಕೊಡುವಂಥ ಪ್ಲಾನನ್ನು ಮಾಡ್ತಿದ್ದಾರೆ. ಸೊ ಇದಕ್ಕೆ ರೀಸನ್ LPG ಸಿಲಿಂಡರ್ಗಳ ಸಬ್ಸಿಡಿಯನ್ನು ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಿದೆ. ಸೊ ಇದರಿಂದ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ಸಾಕಷ್ಟು ಲಾಸ್ ಆಗ್ತದೆ. ಸೊ ಅದನ್ನು ರೀಫಂಡ್ ಮಾಡೋದಕ್ಕೆ ಅಥವಾ ಕಾಂಪನ್ಸೇಟ್ ಮಾಡೋದಕ್ಕೆ ಗೌರ್ಮೆಂಟ್ ಈ ಒಂದು ಡೆಸಿಷನನ್ನು ತಗೊಂಡಿದ್ದಾರೆ. ಸೊ ಈ ಫಂಡನ್ನು ಅವರು ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಎಕ್ಸೈಸ್ ಡ್ಯೂಟಿಯನ್ನು ಅಪ್ಲೈ ಮಾಡ್ತಿದ್ದಾರೆ. ಇದರಿಂದ ಕಲೆಕ್ಟ್ ಆಗುವಂಥ ಫಂಡ್ನಲ್ಲಿ OMCಗಳಿಗೆ ಕಾಂಪನ್ಸೇಷನನ್ನು ಕೊಡುವಂಥ ಪ್ಲಾನನ್ನು ಮಾಡ್ತಿದ್ದಾರೆ. ಈ ರೀತಿ ಒಂದು ಕಾಂಪನ್ಸೇಷನ್ ಬಂದರೆ ಅದು OMC ಕಂಪನಿಗಳಿಗೆ ಸಾಕಷ್ಟು ಪಾಸಿಟಿವ್ ಆಗುತ್ತೆ. ಅವರ ಫಿನಾನ್ಷಿಯಲ್ಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಸೊ ಇವತ್ತು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಭಾರತ್ ಡೈನಮಿಕ್ಸ್, GRSC, HAL ಸ್ಟಾಕ್ಗಳು ನೆಗೆಟಿವ್ ಆಗಿ ಟ್ರೇಡ್ ಆಯಿತು. ಭಾರತ್ ಡೈನಮಿಕ್ಸ್ನಲ್ಲಿ ಮೋತಿಲಾಲ್ ಓಸ್ವಾಲ್ ಟಾರ್ಗೆಟನ್ನು ಕಟ್ ಮಾಡ್ತಿದ್ದಾರೆ. 1,900ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟು ನ್ಯೂಟ್ರಲ್ ರೇಟಿಂಗನ್ನು ಕೊಡ್ತಾ ಇದ್ದಾರೆ. ಸ್ಟಾಕ್ ಆಲ್ರೆಡಿ ತುಂಬಾ ಗೇನ್ ಆಗಿದೆ. ಹೆಚ್ಚಿನ ಒಂದು ಅಪ್ಸೈಡ್ನ ಪಾಸಿಬಿಲಿಟಿ ಇರೋದಿಲ್ಲ. ಆ ಒಂದು ರೀಸನ್ನಿಂದ ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ವಾರ್ ಸಿಚುವೇಶನ್ಸ್ಗಳ ರೀಸನ್ನಿಂದ ಸಾಕಷ್ಟು ಗೇನ್ ಆಗಿತ್ತು. ಹಾಗೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಪಾಸಿಟಿವ್ ನ್ಯೂಸ್ಗಳು ಬರ್ತಾ ಹೋಗ್ತಿತ್ತು. ಆ ರೀಸನ್ನಿಂದ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ಸಸ್ಟೈನ್ ಆಗಿತ್ತು. ಬಟ್ ಈಗ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಬಟ್ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಕಂಪನಿಗಳು ಒಳ್ಳೆ ಒಂದು ಆರ್ಡರ್ ಬುಕ್ಕನ್ನು ಮೇಂಟೈನ್ ಮಾಡ್ತಿದ್ದಾವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಮತ್ತೆ ಈ ಸ್ಟಾಕ್ಸ್ ಗೇನ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಡಿಫೆನ್ಸ್ ಸೆಕ್ಟರ್ನ ಕಂಪನಿಗಳು ಇವತ್ತು ಫ್ಲಾಟ್ ಅಥವಾ ನೆಗೆಟಿವ್ ಕ್ಲೋಸಿಂಗನ್ನೇ ಕಂಡಿದೆ. TCS ತಮ್ಮ Q1 ರಿಸಲ್ಟ್ಸ್ನ ಡಿಕ್ಲೇರ್ ಮಾಡಿದರೆ. ಎಕ್ಸ್ಪೆಕ್ಟೇಷನ್ನ ಪ್ರಕಾರ ರೆವಿನ್ಯೂ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿಲ್ಲ. ಬಟ್ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಡಿಕ್ಲೇರ್ ಆಗಿದೆ. ಕಂಪನಿ 11 ರೂಪಾಯಿಯ ಡಿವಿಡೆಂಡನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಇದು ಇಂಟ್ರೀಮ್ ಡಿವಿಡೆಂಡ್ ಆಗಿರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ಶೇರ್ ಹೋಲ್ಡರ್ಗಳ ಅಪ್ರೂವಲ್ ಬೇಕಾಗಿರೋದಿಲ್ಲ. ಜುಲೈ 16 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಅಲ್ಲಿವರೆಗೂ ನೀವು ಶೇರ್ಗಳನ್ನು ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಅಥವಾ ಜುಲೈ 15ರ ಒಳಗೆ ನೀವು ಶೇರ್ಗಳನ್ನು ಬೈ ಮಾಡ್ಕೋಬೇಕಾಗುತ್ತೆ. ಆಗಸ್ಟ್ 4ಕ್ಕೆ ಈ ಒಂದು ಡಿವಿಡೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಕಂಪನಿಯ ಡೀಟೇಲ್ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡೋದಾದರೆ, ಸೊ ಕಂಪನಿಯ ರೆವಿನ್ಯೂ 63,437 ಕೋಟಿ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗ್ತದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 64,479 ಕೋಟಿಯ ರೆವಿನ್ಯೂ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ರೆವಿನ್ಯೂ ಫಾಲ್ ಆಗ್ತದೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಮಾಡಿದಾಗ ರೆವಿನ್ಯೂ ಇನ್ಕ್ರೀಸ್ ಆಗಿದೆ. ಸೊ ಕ್ವಾರ್ಟರ್ ರೆವಿನ್ಯೂಸ್ ಪ್ರಾಫಿಟ್ಸ್ ಫಾಲ್ ಆಗ್ಬೋದು ಅಂತ ಬ್ರೋಕರೇಜ್ಗಳು ಎಸ್ಟಿಮೇಟ್ ಮಾಡಿದ್ರು. ರೆವಿನ್ಯೂ ಕ್ವಾರ್ಟರ್ ಫಾಲ್ ಆಗಿದೆ. ಹಾಗೆ ಕಂಪನಿಯ ಎಕ್ಸ್ಪೆನ್ಸಸ್ಸನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತದೆ. ಬಟ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ. ಓವರ್ ಆಲ್ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದ್ರೆ 12,760 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ಅಂದರೆ ಮಾರ್ಚ್ ಕ್ವಾರ್ಟರ್ನಲ್ಲಿ 12,224 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸೊ ಕ್ವಾರ್ಟರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ. ಸೊ ಎಕ್ಸ್ಪೆನ್ಸಸ್ಸನ್ನು ಸ್ವಲ್ಪ ಮಟ್ಟಿಗೆ ಕಟ್ ಡೌನ್ ಮಾಡಿದರೆ. ಇದರಿಂದ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ಬ್ರೋಕರೇಜ್ಗಳು ಪ್ರಾಫಿಟ್ ಕೂಡ ಸೀಕ್ವೆನ್ಷಿಯಲಿ ಫಾಲ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಬಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿರೋದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗ್ಬೋದು. ಹಾಗೆ 2024ರ ಜೂನ್ನಲ್ಲಿ 12,040 ಕೋಟಿಯ ಪ್ರಾಫಿಟ್ ಬಂದಿತ್ತು. ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ಸ್ 6% ಇನ್ಕ್ರೀಸ್ ಆಗಿದೆ. ಹಾಗೆ ಒಳ್ಳೆ ಒಂದು ಡೀಲ್ ವಿನ್ಸನ್ನು ಕೂಡ ರೆಕಾರ್ಡ್ ಮಾಡಿದ್ದಾರೆ.
ಸೊ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು $9 ಬಿಲಿಯನ್ ಡೀಲ್ ವಿನ್ಸ್ ಡಿಕ್ಲೇರ್ ಆಗ್ಬೋದು ಅಂತ, ಬಟ್ $9.4 ಬಿಲಿಯನ್ ಡೀಲ್ ವಿನ್ಸ್ ಡಿಕ್ಲೇರ್ ಆಗಿದೆ. ಸೊ ಡೀಲ್ ವಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಬರ್ತಿದೆ. ಹೆಚ್ಚಾಗಿ ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸರ್ವಿಸಸ್ ಹಾಗೆ ಇನ್ಶೂರೆನ್ಸ್ ಸೆಕ್ಟರ್ನ ಕಂಪನಿಗಳಿಂದ ಪ್ರಾಜೆಕ್ಟ್ಸ್ಗಳನ್ನು TCS ಪಡ್ಕೊಂಡಿದ್ದಾರೆ. ಬಟ್ ಮ್ಯಾನುಫ್ಯಾಕ್ಚರಿಂಗ್, ಲೈಫ್ ಸೈನ್ಸಸ್, ಹೆಲ್ತ್ ಕೇರ್ ಈ ರೀತಿಯ ಸೆಗ್ಮೆಂಟ್ಗಳಿಂದ ಹೆಚ್ಚಿನ ಒಂದು ಬಿಸ್ನೆಸ್ TCSಗೆ ಬಂದಿಲ್ಲ. ಬಟ್ ಓವರ್ ಆಲ್ ಒಂದು ಸ್ಟ್ರಾಂಗ್ ಡೀಲ್ ವಿನ್ನೇ ಆಗಿರುತ್ತೆ. ಇವತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಸ್ಟಾಕ್ ಪ್ರೈಸ್ನಲ್ಲಿ ಹೆಚ್ಚಿನ ಒಂದು ಮೊಮೆಂಟಮ್ ಇರಲಿಲ್ಲ. ಫ್ಲಾಟ್ ಆಗಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಾಳೆ ಬ್ರೋಕರೇಜ್ಗಳ ಕಡೆಯಿಂದ ಟಾರ್ಗೆಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರೋಕರೇಜ್ಗಳು ಈ ಒಂದು ರಿಸಲ್ಟ್ ಅನ್ನು ಅನಲೈಸ್ ಮಾಡಿ ರಿಪೋರ್ಟ್ಸ್ಗಳನ್ನು ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಸ್ಟಾಕ್ ರಿಯಾಕ್ಷನ್ ಕೊಡುವಂಥ ಚಾನ್ಸಸ್ ಇದೆ. ಸೊ ರೆವೆನ್ಯೂಸ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬಂದಿಲ್ಲ. ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಡಿಕ್ಲೇರ್ ಆಗಿದೆ. ಡೀಲ್ ವಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಬಂದಿದೆ. ಒಳ್ಳೆ ಒಂದು ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಓವರ್ ಆಲ್ ಓಕೆ ರಿಸಲ್ಟ್ ಅಂತಾನೆ ಕನ್ಸಿಡರ್ ಆಗುತ್ತೆ. IRDA ಕೂಡ ಇವತ್ತು ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರೋವರೆಗೂ ಇನ್ನೂ ಕೂಡ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಬಟ್ ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕೆಂದರೆ ಇವರು ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದ್ರು. ಒಳ್ಳೆ ಒಂದು ಲೋನ್ ಡಿಸ್ಬರ್ಸ್ಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಪ್ರಾಬ್ಲಮ್ ಆಗುವಂಥ ಒಂದು ಸಿನಾರಿಯೋ ಅಂದರೆ ಜೆನ್ಸಾಲ್ಗೆ 255 ಕೋಟಿಯಷ್ಟು ಲೋನನ್ನು ಕಂಪನಿ ಕೊಟ್ಟಿದ್ದಾರೆ. ಅದೆಲ್ಲೋ ಒಂದು ಕಡೆ ಡಿಫಾಲ್ಟ್ ಆಗುವಂಥ ಪ್ರಾಬಬಿಲಿಟೀಸ್ ಇರುತ್ತೆ. ಅದರಿಂದೆಲ್ಲಾದರೂ ಸ್ವಲ್ಪ ಪ್ರಾಫಿಟ್ನ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನೋಂಥ ಒಂದು ಕನ್ಸರ್ನ್ ಇದೆ. ನೋಡಬೇಕಾಗುತ್ತೆ IRDA ಕಡೆಯಿಂದ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅಂತ. ಹಾಗೆ IRDAಗೆ ಇನ್ನೊಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ. IRDA ಏನು ಬಾಂಡ್ಗಳನ್ನು ಇಶ್ಯೂ ಮಾಡ್ತಾರೆ, ಅದರ ಮೇಲೆ ಟ್ಯಾಕ್ಸ್ ಬೆನಿಫಿಟ್ಗಳನ್ನು ಕೊಡುವಂಥ ಪ್ಲಾನನ್ನು ಗೌರ್ಮೆಂಟ್ ಮಾಡ್ತಿದ್ದಾರೆ. IRDA ಬೇಸಿಕಲಿ ಗ್ರೀನ್ ಎನರ್ಜಿ ರಿಲೇಟೆಡ್ ಕಂಪನಿಗಳಿಗೆ ಲೋನ್ ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾರೆ. ಅದಕ್ಕೆ ಫಂಡ್ ರೈಸ್ ಮಾಡೋದಕ್ಕೆ ಬಾಂಡ್ಗಳನ್ನು ಇಶ್ಯೂ ಮಾಡ್ತಾರೆ. ಸೊ 5 ವರ್ಷಕ್ಕೂ ಹೆಚ್ಚಿನ ಟೆನ್ಯೂರ್ ಇರುವಂಥ ಬಾಂಡ್ಗಳಿಗೆ ಟ್ಯಾಕ್ಸ್ ಸೇವಿಂಗ್ ಆಪ್ಷನ್ಸನ್ನು ಗೌರ್ಮೆಂಟ್ ಪ್ರೊವೈಡ್ ಮಾಡುವಂಥ ಚಾನ್ಸಸ್ ಇದೆ. ಈ ರೀತಿಯಲ್ಲಿ ಟ್ಯಾಕ್ಸ್ ಸೇವಿಂಗ್ ಆಪ್ಷನ್ಸ್ ಬಂದಾಗ ಹೆಚ್ಚಾಗಿ ಜನರು IRDA ಬಾಂಡ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. IRDA ಹೆಚ್ಚಿನ ಒಂದು ಫಂಡ್ ರೈಸ್ ಮಾಡ್ಬೋದಾಗುತ್ತೆ. ಇದರಿಂದ ಗ್ರೀನ್ ಎನರ್ಜಿ ಇನ್ವೆಸ್ಟ್ಮೆಂಟ್ಗಳು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ನ್ಯೂಸ್ನಿಂದ IRDA ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 2.5% IRDA ಗೇನ್ ಆಗಿದೆ. PFC, REC ಇದು ಕೂಡ ಫಿನಾನ್ಸಿಂಗ್ ಕಂಪನೀಸ್ ಆಗಿರುತ್ತೆ. ಈ ಎರಡು ಸ್ಟಾಕ್ಗಳನ್ನು ಮಾರ್ಗನ್ ಸ್ಟ್ಯಾನ್ಲಿ ಕವರ್ ಮಾಡಿ ಒಳ್ಳೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಸೊ ಪವರ್ ಫಿನಾನ್ಸ್ ಕಾರ್ಪೊರೇಷನ್ನಲ್ಲಿ 508ರ ಟಾರ್ಗೆಟ್ ಪ್ರೈಸ್ ಇದ್ರೆ RECನಲ್ಲಿ 485ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಇವತ್ತು ಎರಡು ಸ್ಟಾಕ್ಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಸೊ ಒಳ್ಳೆ ಒಂದು ಟಾರ್ಗೆಟ್ ಅಪ್ಗ್ರೇಡ್ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವತ್ತು ಹೋಮ್ ಫಿನಾನ್ಸಿಂಗ್ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆಯ ಒಂದು ಮೊಮೆಂಟಮ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಹೋಮ್ ಫಸ್ಟ್ ಫಿನಾನ್ಸ್, ಆಪ್ಟಸ್, ಆಧಾರ್ ಹೌಸಿಂಗ್ ಫಿನಾನ್ಸ್ ಸ್ಟಾಕ್ಸ್ ಗೇನ್ ಆಗಿತ್ತು. ಬಟ್ ಕ್ಲೋಸಿಂಗ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಈ ಸ್ಟಾಕ್ಗಳನ್ನು ಬರ್ನ್ಸ್ಟೈನ್ ಕವರ್ ಮಾಡಿ ಔಟ್ ಪರ್ಫಾರ್ಮ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಟಾರ್ಗೆಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಆಪ್ಟಸ್ ವ್ಯಾಲ್ಯೂ 17% ಗೇನ್ ಆಗ್ಬೋದು. ಹೋಮ್ ಫಸ್ಟ್ ಫಿನಾನ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ಎಕ್ಸ್ಪೆಕ್ಟೆಡ್ ಇರುತ್ತೆ. 22% ಸ್ಟಾಕ್ ಗೇನ್ ಆಗ್ಬೋದು ಅಂತ ಟಾರ್ಗೆಟ್ಗಳನ್ನು ರೈಸ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಗೌರ್ಮೆಂಟ್ ಕೊಟ್ಟಿರುವಂಥ ಇನ್ಕಮ್ ಟ್ಯಾಕ್ಸ್ ರಿಲೀಫ್, ಹಾಗೆಯೇ ಕಂಟ್ರೋಲ್ನಲ್ಲಿರುವಂಥ ಇನ್ಫ್ಲೇಷನ್, ಕಡಿಮೆ ಆಗ್ತಿರುವಂಥ ಹೋಮ್ ಲೋನ್ನ ಇಂಟ್ರೆಸ್ಟ್ ರೇಟ್ ಅಂದರೆ RBI ಇನ್ನು ರೆಪೋ ರೇಟನ್ನು ಕಟ್ ಮಾಡ್ತಿದ್ದಾರೆ. ಅದರ ಒಂದು ಅಡ್ವಾಂಟೇಜ್ ಕೂಡ ಈ ಕಂಪನಿಗಳಿಗೆ ಸಿಗ್ಬೋದು ಅನ್ನೋದು ಬರ್ನ್ಸ್ಟೈನ್ನ ವ್ಯೂ ಆಗಿರುತ್ತೆ. ರೈಲ್ಟೆಲ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಒಳ್ಳೆ ಒಂದು ಜಂಪ್ ಬೆಳಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಛತ್ತೀಸ್ಗಢ ಗೌರ್ಮೆಂಟ್ನ ಕಡೆಯಿಂದ 18 ಕೋಟಿ ಅರೌಂಡಲ್ಲಿ ಕಂಪನಿ ಆರ್ಡರ್ನ ಪಡ್ಕೊಂಡಿದ್ದಾರೆ. ಆರ್ಡರ್ ವಿನ್ನ ನ್ಯೂಸ್ನಿಂದ ಸ್ಟಾಕ್ ಬೆಳಿಗ್ಗೆ ಗೇನ್ ಆಗಿತ್ತು. ಬಟ್ ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಆಕ್ಮೆ ಸೋಲಾರ್ ಸ್ಟಾಕ್ ಪ್ರೈಸ್ನಲ್ಲಿ 10% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಈ ಒಂದು ಸ್ಟಾಕನ್ನು ಎಲಾರಾ ಕ್ಯಾಪಿಟಲ್ ಕವರ್ ಮಾಡಿ ಒಳ್ಳೆ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಬೈ ರೆಕಮೆಂಡೇಶನ್ ಕೊಟ್ಟಿದ್ದು 325ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಇವತ್ತೊಂದೇ ದಿನ ಸ್ಟಾಕ್ 10% ಗೇನ್ ಆಯಿತು. ಇದಕ್ಕೆ ರೀಸನ್ ಕಂಪನಿ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ. ಹಾಗೆ 2.8 ಗಿಗಾವ್ಯಾಟ್ನಷ್ಟು ಆಪರೇಷನಲ್ ಸೋಲಾರ್ ಕೆಪಾಸಿಟಿಯನ್ನು ಕಂಪನಿ ಆಲ್ರೆಡಿ ಹೊಂದಿದ್ದಾರೆ. 4.1 ಗಿಗಾವ್ಯಾಟ್ನಷ್ಟು ಅಂಡರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳನ್ನು ಕೂಡ ಮಾಡ್ತಿದ್ದಾರೆ. ಸೊ ಒಳ್ಳೆ ಒಂದು ಪೋರ್ಟ್ಫೋಲಿಯೋ ಎಕ್ಸ್ಪಾನ್ಷನ್ ಮುಂದಿನ ವರ್ಷಗಳಲ್ಲಿ ನೋಡೋದಕ್ಕೆ ಸಿಗ್ಬೋದು ಅನ್ನೋದು ಎಲಾರಾ ಕ್ಯಾಪಿಟಲ್ನ ವ್ಯೂ ಆಗಿರುತ್ತೆ. ಈ ರೀಸನ್ನಿಂದ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. LIC ಸ್ಟಾಕ್ ಪ್ರೈಸ್ನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ನ ಕಡೆಯಿಂದ OFSಗೆ ಪರ್ಮಿಷನ್ ಸಿಗ್ತದೆ. LICಯಲ್ಲಿ ಗೌರ್ಮೆಂಟ್ 96.5% ಸ್ಟೇಕನ್ನು ಓನ್ ಮಾಡ್ತಾರೆ. LIC ತುಂಬಾ ದೊಡ್ಡ ಕಂಪನಿ ಆಗಿರೋದ್ರಿಂದ ಸೆಬಿಯ ಒಂದು ಗೈಡ್ಲೈನ್ ಏನಿದೆ, ಪ್ರಮೋಟರ್ಸ್ಗಳು ಕೇವಲ 75% ಸ್ಟೇಕನ್ನು ಹೋಲ್ಡ್ ಮಾಡಬೇಕು ಅಂತ, ಆ ಒಂದು ಗೈಡ್ಲೈನನ್ನು ಫಾಲೋ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆಲ್ರೆಡಿ ಸೆಬಿಯಿಂದ ಗೌರ್ಮೆಂಟ್ ಪರ್ಮಿಷನನ್ನು ಕೂಡ ತೊಗೊಂಡಿದ್ದಾರೆ. ಸ್ಲೋ ಆಗಿ ನಾವು ಸ್ಟೇಕನ್ನು ಕಡಿಮೆ ಮಾಡ್ತಾ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ 3 ವರ್ಷದ ಡೆಡ್ಲೈನ್ ಏನಿರುತ್ತೆ ಅದು LICಗೆ ಅಪ್ಲೈ ಆಗೋದಿಲ್ಲ. ಈಗ ಗೌರ್ಮೆಂಟ್ ಸ್ವಲ್ಪ ಸ್ಟೇಕನ್ನು ಕಡಿಮೆ ಮಾಡುವಂಥ ಚಾನ್ಸಸ್ ಇದೆ. ಸೊ OFSನ ಮೂಲಕ ಸ್ಟೇಕ್ ಸೇಲ್ ಆಗುತ್ತೆ ಅಂದರೆ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಆ ಒಂದು ಪ್ರೈಸ್ನಿಂದ ಕಡಿಮೆ ಪ್ರೈಸ್ನಲ್ಲಿ ಗೌರ್ಮೆಂಟ್ ಸ್ಟೇಕನ್ನು ಸೆಲ್ ಮಾಡಬೇಕಾಗತ್ತೆ. ಇದೆಲ್ಲ ಒಂದು ಕಡೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗಳಿಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು. ಆ ರೀಸನ್ನಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ.
ಹಾಗೆ ಕ್ರೈಸಾಕ್ ನಿನ್ನೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು, ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು 10%ನ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇದೆ. IPO ಅಲಾಟ್ ಆಗಿದ್ರೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ಸ್ಗಳನ್ನು ತಗೋಬೋದಾಗತ್ತೆ. ಹಾಗೆ ಟ್ರಾವೆಲ್ ಫುಡ್ ಸರ್ವಿಸಸ್ನಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಜಂಪ್ ಕಾಣಿಸ್ತಿಲ್ಲ, ಕೇವಲ ₹5 ಪ್ರೀಮಿಯಂ ಕಾಣಿಸ್ತಿದ್ದು ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ನೀವು ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಮಾರ್ಟ್ ವರ್ಕ್ಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ₹34 ಪ್ರೀಮಿಯಂ ಕಾಣಿಸ್ತಿದ್ದು 8%ನ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ. ಮೊದಲನೇ ದಿನ ರಿಟೇಲ್ ಕ್ಯಾಟಗರಿ 0.6 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಬಟ್ IPO ಗ್ರೇ ಮಾರ್ಕೆಟ್ನಲ್ಲಿ ಸಾಕಷ್ಟು ಫ್ಲಕ್ಚುಯೇಷನ್ಸ್ ಕಾಣಿಸ್ತಿರುತ್ತೆ. ಕೊನೆ ದಿನ QIB ಕ್ಯಾಟಗರಿಯಲ್ಲಿ ಎಷ್ಟು ಸಬ್ಸ್ಕ್ರಿಪ್ಷನ್ ಬರುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನನ್ನು ತಗೋಬೋದಾಗುತ್ತೆ. ಮೊದಲನೇ ದಿನ QIBs ಯಾವುದೇ ರೀತಿ ಅಪ್ಲಿಕೇಶನನ್ನು ಹಾಕಿಲ್ಲ. QIBs ಯೂಶಲಿ ಕೊನೆ ದಿನ ಹೆಚ್ಚಾಗಿ ಅಪ್ಲೈ ಮಾಡ್ತಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.